ಈಜುಕೊಳದಿಂದಾಗಿ. ಪಕ್ಕದ ಕೆರೆ ಮೂಲಕ ಇಲ್ಲಿ ನೀರು ಪೂರೈಕೆ ಮಾಡಲಾಗ್ತಿದ್ದು, ನೆಲದ ಮಾರ್ಗದಿಂದ ಅಲ್ಲಲ್ಲಿ ಇರುವ ವಾಲ್ ಮೂಲಕ ಈಜುಕೊಳದಲ್ಲಿ ನೀರು ಸಂಗ್ರಹವಾಗುತ್ತದೆ. ಈ ಒಂದು ತಂತ್ರಜ್ಞಾನವೇ ಅದ್ಭುತ. ಇದರಿಂದಾಗಿಯೇ ಈ ಅರಮನೆ ಫುಲ್ ಕೂಲ್. ಆದರೆ ಇದರ ಕುರಿತು ಹೊರ ಜಗತ್ತಿಗೆ ಪರಿಚಯವೇ ಇಲ್ಲ. ಇವುಗಳ ಜೊತೆಗೆ ನೋಡಲೇಬೇಕಾದ ಇನ್ನೂ ಅನೇಕ ಸ್ಥಳಗಳು ಇಲ್ಲಿದ್ದಾವೆ. ಆದರೆ ನಾವು ಮಾತ್ರ ಹೊರಟಿದ್ದು ಶಿವಗಿರಿಗೆ. ಶಿವಗಿರಿ ಬಿಜಾಪುರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಕಾಲಿಟ್ಟಿದ್ದಂತೆ ಬೃಹತ್ ಶಿವನ ವಿಗ್ರಹ ನಮ್ಮನ್ನ ಸ್ವಾಗತಿಸುತ್ತೆ. ಬಿಜಾಪುರದಲ್ಲಿ ನೋಡಲೇಬೇಕಾದ ಇನ್ನೊಂದು ಅದ್ಭುತ ಎಂದರೆ ಬೃಹತ್ ಶಿವನ ಮೂರ್ತಿ. ದೇಶದ 2ನೇ ಅತಿ ದೊಡ್ಡ ಶಿವನ ಮೂರ್ತಿಯನ್ನು ಹೊಂದಿದ್ದ ಹೆಗ್ಗಳಿಕೆ ಈಗ ಬಿಜಾಪುರದ್ದು. ನಾವೀಗ ನಗರದ ಹೊರವಲಯದಲ್ಲಿರ್ತಕ್ಕಂಥ ಬಸಂತ ವನದಲ್ಲಿದ್ದೀವಿ. ಬಸಂತ ವನದ ಶಿವಗಿರಿಯಲ್ಲಿರ್ತಕ್ಕಂಥ ಬೃಹತ್ ಶಿವನ ಮೂರ್ತಿಯ ಮುಂದಿದ್ದೀವಿ. ಆ ಬೃಹತ್ ಶಿವನ ಮೂರ್ತಿಯ ವೈಭವವನ್ನು ನಾವೀಗ ನೋಡೋಣ ಬನ್ನಿ. ಬೆನಕಟ್ಟಿಯ ಟಿಕೆ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಚಿತ್ರ ನಿರ್ಮಾಪಕ ಬಸಂತ್ ಕುಮಾರ್ ಪಾಟೀಲ್ ತಮ್ಮ ತಾಯಿಯ ನೆನಪಿಗಾಗಿ ಉಕ್ಕಲಿ ರಸ್ತೆಯಲ್ಲಿ ಈ ಬೃಹತ್ ಶಿವನ ಮೂರ್ತಿಯನ್ನ ನಿರ್ಮಿಸಿದ್ದಾರೆ. ನೆಲದಿಂದ 85 ಅಡಿ ಎತ್ತರ ಇರುವ ಈ ಧ್ಯಾನಸ್ಥ ಶಿವನ ಮೂರ್ತಿ ಎಲ್ಲರ ಪ್ರಮುಖ ಆಕರ್ಷಣೆ. ತಲೆಯಲ್ಲಿ ಗಂಗೆ, ಕೊರಳಲ್ಲಿ ರುದ್ರಾಕ್ಷಿ, ಕೈಯಲ್ಲಿ ಜಪಮಣಿ, ತ್ರಿಶೂಲ ಹಿಡಿದು ಹೀಗೆ ನಗುತ್ತಿರುವ ಶಿವ ಎಲ್ಲರನ್ನ ಆಕರ್ಷಿಸ್ತಾನೆ. ಜೊತೆಗೆ ಇಲ್ಲಿ ಸುಂದರ ಉದ್ಯಾನವನ ಎಲ್ಲರನ್ನ ಕೈಬೀಸಿ ಕರೆಯುತ್ತದೆ. ಅಲ್ಲಲ್ಲಿ ಹುಲ್ಲು ಹಾಸಿಗೆ, ಜೊತೆಗೆ ಮಕ್ಕಳಿಗೆ ಆಟವಾಡಲು ಇಲ್ಲಿ ಆಟಿಕೆಗಳಿವೆ. ಎತ್ತರವಾದ ಶಿವಗಿರಿಯಿಂದ ಗುಮ್ಮಟನಗರಿಗೆ ಮತ್ತೊಂದು ಗರಿ ತಂದಿದೆ. ಇವನ್ನೆಲ್ಲ ಸುತ್ತಾಡಿದ ನಂತರ ತುಂಬಾನೇ ಹಸಿವಾಗಿತ್ತು. ಇಂತಹ ಸಮಯದಲ್ಲಿ ಬಿಜಾಪುರದ ವಿಶೇಷ ಊಟದ ರುಚಿಯನ್ನ ನೋಡಬಹುದು. ಬಿಜಾಪುರ ಊಟ ಎಂದರೆ ಕಡಕ್ ಜೋಳದ ರೊಟ್ಟಿಯ ಜವಾರಿ ಊಟ, ಜೊತೆಗೆ ಇಡಗಾಯಿ ಪಲ್ಯ, ಗಟ್ಟಿ ಕೆನೆ ಮೊಸರು, ಶೇಂಗಾದ ಚಟ್ನಿ, ಗೂರೆಳ್ಳ ಚಟ್ನಿ, ಸಿಹಿ ಬೇಕಾದರೆ ಶೇಂಗಾದ ಹೋಳಿಗೆ, ನಾಲಿಗೆಗೆ ರುಚಿಕಟ್ಟಾದ ಊಟ ಸಿಗುತ್ತದೆ. ಬಿಜಾಪುರದ ಇನ್ನೊಂದು ವಿಶೇಷ ಎಂದರೆ ಇಲ್ಲಿನ ಟಾಂಗಾಗಳು. ಆದಿಲ್ ಶಾಹಿ ಕಾಲದ ಸಾರೋಟಗಳನ್ನು ನೆನಪಿಸುವ ಈ ಕುದುರೆ ಗಾಡಿಗಳ ಮೇಲೆ ಕುಳಿತು ನೀವು ಇಡೀ ನಗರದ ಪ್ರವಾಸಿ ತಾಣಗಳನ್ನು ಸುತ್ತು ಹಾಕಬಹುದು. ಪ್ರಮುಖ ಪ್ರವಾಸಿ ತಾಣಗಳು ನಗರದಲ್ಲಿಯೇ ಇರುವುದರಿಂದ ಎಲ್ಲವನ್ನೂ ನೀವು ಈ ಐತಿಹಾಸಿಕ ಟಾಂಗಾಗಳಲ್ಲಿ ಕುಳಿತು ನೋಡಬಹುದು. ಇವು ಆದಿಲ್ ಶಾಹಿ ಅರಸರ ಇತಿಹಾಸವನ್ನು ನೆನಪಿಸುವ ಕುರುಹುಗಳಾಗಿ ಇನ್ನೂ ಐತಿಹಾಸಿಕ ನಗರದಲ್ಲಿವೆ.
ಬೆಂಗಳೂರು ಹುಬ್ಬಳ್ಳಿ ಮಾರ್ಗವಾಗಿ ಉತ್ತಮ ರೈಲು ಸಂಪರ್ಕ ಕೂಡ ಬಿಜಾಪುರಕ್ಕಿದೆ. ಅಲ್ಲದೆ ರಾಜ್ಯದ ಎಲ್ಲ ಕಡೆಗಳಿಂದ ಬಸ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಬಿಜಾಪುರ ಅಂದ್ರೆ ಆದಿಲ್ ಶಾಹಿ ಅರಸರ ಸ್ಮಾರಕಗಳ ಆಗರ. ಇಲ್ಲಿ ಇತಿಹಾಸವಿದೆ, ಕಥೆ ವ್ಯಥೆಗಳಿವೆ. ಆದಿಲ್ ಶಾಹಿ ಅರಸರ ಹೆಂಡತಿಯರ ಮೋಹವಿದೆ. ಎಲ್ಲ ಸ್ಮಾರಕಗಳು ಹೆಂಡತಿಯರ ನೆನಪಿಗಾಗಿ ಕಟ್ಟಿದ ಕುರುಹುಗಳು. ಜೊತೆಗೆ ಇಲ್ಲಿನ ಬಿಳಿ ಜೋಳದ ರೊಟ್ಟಿ ಊಟವನ್ನಂತೂ ಮರೆಯೋಕೆ ಆಗಲ್ಲ. ಇಂಥ ವಿಶೇಷ ಜಾಗಕ್ಕೆ ನೀವು ಕೂಡ ಒಮ್ಮೆ ಭೇಟಿ ನೀಡ್ರಿ ಅಂತ ಹೇಳ್ತಾ ಇವತ್ತಿನ ಜಾಲಿಡೇಸ್ನ ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೊಂದು ಪ್ರವಾಸಿ ಸ್ಥಳದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್.